ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಸ್ಟಿಯಾದ ಹಾಗೆ ತುಂಬ ಈಸಿಯಾಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಚಕ್ಲಿ. ಸಾಮಾನ್ಯವಾಗಿ ಚಕ್ಲಿ ಅಂದರೆ ನಾವು ಮೈದಾ ಆಗಿರ್ಬೋದು, ರವೆ ಆಗಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು, ತುಪ್ಪ, ಈ ಥರ ಎಲ್ಲ ತುಂಬ ಬೇಕಾದಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ತೀವಿ. ಬಟ್ ಇವತ್ತು ನಾನು ಯಾವುದೇ ರೀತಿ ತುಪ್ಪ ಆಗಿರ್ಬೋದು, ರವೆ ಆಗಿರ್ಬೋದು ಅಥವಾ ಮೈದಾ ಆಗಿರ್ಬೋದು, ಈ ಯಾವುದೇ ರೀತಿಯ ಇಂಗ್ರೀಡಿಯೆಂಟ್ಸ್ನ ಬಳಸ್ತೇನೆ. ಕೇವಲ ಹೆಸರುಬೇಳೆ ಹಾಗೆ ಅಕ್ಕಿ ಹಿಟ್ಟನ್ನು ಎರಡನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿದೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೂಡ ಕೊಟ್ಟು ಕಳಿಸ್ಬೋದು. ಹಾಗೆಯೇ ಈ ಥರ ದೊಡ್ಡದಾಗಿ ಮಾಡಿಕೊಂಡ್ರೆ ಹತ್ತಿರ ಬರ್ತಾಯಿದೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ದೊಡ್ಡದಾಗಿ ಒಂದು 5 ಮಾಡಿದರೆ ಮುಂದೆ ದೇವ್ರ ಮುಂದೆ ಇಡ್ಲಿಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತುಂಬ ಈಸಿಯಾಗಿ ಕೂಡ ಮಾಡ್ಕೊಬೋದು. ಬನ್ನಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ, ಆವಾಗ ಅರ್ಥ ಆಗುತ್ತೆ ನಾನು ಯಾವ ರೀತಿ ಮಾಡಿದೆ ಅಂತ. ನಾವು ನಾರ್ಮಲಿ ಚಕ್ಲಿ ಬಿಟ್ಟಾಗ ಇಷ್ಟು ದೊಡ್ಡದಾಗೆ ಬಿಡೋಕೆ ಹೋದರೆ ಎಲ್ಲ ಒಡೆದೋಗುತ್ತೆ ಅಥವಾ ಹರಿದೋಗುತ್ತೆ ಎಣ್ಣೆನಲ್ಲಿ ಬಿಡೋಕೆ ಹೋದಾಗ. ಬಟ್ ನಾನು ಮಾಡಿದ್ದೀನಿ, ಯಾವುದೇ ರೀತಿ ಒಡೆಯೋದಾಗಿರ್ಬೋದು, ಹರಿಯೋದಾಗಿರ್ಬೋದು, ಏನೂ ಆಗಿಲ್ಲ. ಬನ್ನಿ ಅದನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿ ನಾನು ಚಿಕ್ಕದ ಒಂದು ಬೌಲ್ ತೊಗೊಂಡಿದ್ದೀನಲ್ವ. ಈ ಥರ ಒಂದು ಬೌಲ್ನಲ್ಲಿ ನಾನು ಕುಕ್ಕರ್ಗೆ 2 ಬೌಲ್ನಷ್ಟು ಹೆಸರುಬೇಳೆನ ಹಾಕ್ಕೊತಾ ಇದ್ದೀನಿ. ನಾವು ಇಲ್ಲಿ ಹೆಸರುಬೇಳೆ ಎಷ್ಟು ತೊಗೊತೀವೋ ಅದ್ರ ಮೆಜರ್ಮೆಂಟ್ ಪ್ರಕಾರ ಯಾವ್ದ್ರ ಡಬಲ್ ಅಕ್ಕಿ ಹಿಟ್ಟನ್ನು ತೊಗೊಬೇಕಾಗುತ್ತೆ. ನಾನಿಲ್ಲಿ 2 ಬೌಲ್ನಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ಥರ ಹಿಚ್ಕಿ ತೊಳಿಬೇಕು. ಅದರಲ್ಲಿ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತಲ್ವ, ಅದೆಲ್ಲ ಕ್ಲೀನಾಗಿ ಹೋಗೋ ಥರ ನೀಟಾಗಿ ತೊಳಿಬೇಕು. 2ರಿಂದ 3 ಸಲ ವಾಶ್ ಮಾಡಬೇಕು. ನಾವು ಎಷ್ಟು ಕ್ಲೀನಾಗಿ ತೊಳಿತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಯಾವ ರೀತಿ ಚಕ್ಲಿನ ಮಾಡುವಾಗ ಒಡೆಯೋದಾಗಿರ್ಬೋದು ಅಥವಾ ಹರ್ಕೊಳ್ಳೋದಾಗಿರ್ಬೋದು, ಈ ಥರ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ನೀಟಾಗಿ ಬರುತ್ತೆ. ಹಾಗೆ ಬೇಯಲಿಕ್ಕೂ ಕೂಡ ತುಂಬ ಬೇಯುತ್ತೆ. ಅದಕ್ಕೋಸ್ಕರ 2ರಿಂದ 3 ಸಲ ಇದನ್ನು ನೀಟಾಗಿ ತೊಳ್ಕೊಂಬರ್ಬೇಕು. ತೊಳ್ಕೊಂಡ ನಂತರ ಅದಕ್ಕೆ ಅದು ಮುಳುಗುವಷ್ಟು ನೋಡಿ. ನಿಮಗೆ ಅರ್ಥ ಗೊತ್ತಾಗಲಿಲ್ಲ ಅಂದರೆ ಈ ಕುಕ್ಕರ್ನ ತಳದಿಂದ ಈಗ 1ರಿಂದ 1.5 ಇಂಚಷ್ಟು ನೀರೇ ಹಾಕಿರಬೇಕು. ಅದನ್ನು ಹಾಕಿ ಕುಕ್ಕರ್ ಮುಚ್ಚಳನ ಇಟ್ಟು ನಾನು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಇದನ್ನು 2ರಿಂದ 3 ವಿಷಲ್ ಹೊಡ್ಸ್ಕೊಂಬರೋಣ. ಅಷ್ಟರಲ್ಲಿ ನಾವು ಬೇರೆದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ. ಅದು ಏನೇನು ಇಂಗ್ರೀಡಿಯೆಂಟ್ಸು ಅಂತ ನಾನು ತೋರಿಸ್ತೀನಿ. ಇಲ್ಲಿ ಸದ್ಯಕ್ಕೆ 2ರಿಂದ 3 ವಿಷಲ್ ಆದ ನಂತರ ಅದು ಏನಿದೆ ಅದು ಬಿಸಿ ಎಲ್ಲ ಕಡಿಮೆ ಆದಮೇಲೆ ಕುಕ್ಕರ್ ಮುಚ್ಚಳನ ತೆಗಿಬೇಕು. ತೆಗೆದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಬೇಳೆ ಎಷ್ಟು ಸಾಫ್ಟಾಗಿ ಬಂದಿದೆ. ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗಿದೆ. ನೀವು ನೋಡ್ಕೊಂಡು ಹಾಕ್ಕೊಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ನೀವೇನಾದರೂ ಹಾಗೇ ಮ್ಯಾಶ್ ಮಾಡ್ತೀವಿ ಅಂದರೆ ನಾನು ಹಾಕ್ಕೊಂಡಿರೋದು ನೀರು ಕರೆಕ್ಟಾಗಿದೆ. ಇಲ್ಲ ನಾನು ಮ್ಯಾಶ್ ಮಾಡಲ್ಲ, ಮಿಕ್ಸಿನಲ್ಲಿ ರುಬ್ತೀನಿ ಅಂದರೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಬೇಕು. ನಾನಿಲ್ಲಿ ಮ್ಯಾಶ್ನೇ ಮಾಡ್ತಾಯಿದ್ದೀನಿ. ರುಬ್ಲಿಕ್ಕೆ ಹೋದರೆ ಏನಾಗುತ್ತೆ ಅಂದರೆ ದೋಸೆ ಹಿಟ್ಟಿನ ಥರ ಅದು ಫುಲ್ ತೆಳುವಾಗಿಬಿಡುತ್ತೆ. ಅದಕ್ಕೋಸ್ಕರ ರುಬ್ಲಿಕ್ಕೆ ಹೋಗ್ತಾಯಿಲ್ಲ. ನಾನು ಮ್ಯಾಶರ್ನಲ್ಲಿ ಮ್ಯಾಶ್ ಮಾಡ್ತಾಯಿದ್ದೀನಿ. ರುಬ್ಬೋದಾದರೆ ನೀವು ಆ ಖಾರದ ಪುಡಿ ಬಳಸೋಕ್ಕಿಂತ 1ರಿಂದ ಅಥವಾ 2 ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಬರ್ಬೋದು. ನಾನಿಲ್ಲಿ ರುಬ್ತಾ ಇಲ್ಲ, ಹಾಗೇ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಮ್ಯಾಶ್ ಮಾಡಿದ ನಂತರ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ. ಅಂದರೆ ಸಪ್ರೇಟ್ ಒಂದು ಪಾತ್ರೆಗೆ ಎಲ್ಲ ಕಲಿಸ್ಲಿಕ್ಕೆ ತಳ ಅಗಲ ಇರುವಂಥ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೇ ನಾನು ಏನು ಬೌಲ್ನ ತೊಗೊಂಡಿದ್ದೆ ಅದೇ ಬೌಲ್ನಲ್ಲಿ ಈಗ 2 ಬೌಲ್ನಷ್ಟು ಹೆಸರುಬೇಳೆನ ತೊಗೊಂಡಿದ್ದೆ ಅಂದರೆ ಅದ್ರ ಡಬಲ್ ಅಂದರೆ 3ರಿಂದ 4 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ನಂತರ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಬಳಸ್ತಾ ಇದ್ದೀನಿ. ನೀವು ಮನೆಯಲ್ಲಿ ಇರೋವಂಥ ಹಚ್ಕಾರ ಪುಡಿನೂ ಕೂಡ ಬಳಸ್ಬೋದು. ನಂತರ ಸ್ವಲ್ಪ ಅಜ್ವಾಯಿನ್ ಬಳಸ್ತಾ ಇದ್ದೀನಿ. ಹಾಗೆಯೇ ಅಜ್ವಾಯಿನ್ ಅಂದರೆ ಗೊತ್ತಲ್ವ, ಓಂಕಾಳು. ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, 2ರಿಂದ 2.5 ಸ್ಪೂನಷ್ಟು ಬಿಳಿ ಎಳ್ಳನ್ನು ಬಳಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನು. ಇಷ್ಟೆಲ್ಲ ಹಾಕೊಂಡ್ಮೇಲೆ ನೀಟಾಗಿ ಕಲಿಸ್ಕೊಬೇಕು. ಆಮೇಲೆ ನೀವು ತುಪ್ಪ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇರೋವಂಥ ಒಂದಿಷ್ಟು ಚಿಕ್ಕ ಗಾತ್ರದ್ದು ನಿಂಬೆಹಣ್ಣಿನಲ್ಲೇ ಅರ್ಧ ಹೋಳು ಗಾತ್ರದ್ದು ಒಂದು
ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರೆ ಸಾಕು ಅಂತ ಹೇಳ್ಕೊತೀನಿ. ನಾನಿಲ್ಲಿ ಮನೆಯಲ್ಲೇ ಇದ್ದಂಥ ಬೆಣ್ಣೆನೇ ಹಾಕ್ಕೊತಾ ಇದ್ದೀನಿ. ಅದೇ ರೀತಿ ತುಪ್ಪ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಇದ್ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ನಂತರ ಇದೆಲ್ಲ ಏನು ಹಾಕಿದ್ದೀವಿ ನಾವೆಲ್ಲ ಮಸಾಲೆ ಐಟಮ್ ಏನು ಹಾಕಿದ್ದೀವಿ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಕೊಬೇಕು. ಸ್ವಲ್ಪ ತೆಳು ಅಂತ ಅನ್ನಿಸ್ತಾ ಇದೆ. ಸೊ ಅದು ಆರಿದ್ಮೇಲೆ ಎಲ್ಲ ತಣ್ಣಗಾದ್ಮೇಲೆ, ಈಗ ಸ್ವಲ್ಪ ಬಿಸಿ ಇದೆಯಲ್ವ, ಅದಕ್ಕೋಸ್ಕರ ಫುಲ್ ತೆಳು ಅಂತ ಅನ್ನಿಸ್ತಾ ಇದೆ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಅಕ್ಕಿಟ್ಟನ್ನು ಆ್ಯಡ್ ಮಾಡ್ಕೊಬೋದು. ನಾನು ಇನ್ನೊಂದು ಸ್ವಲ್ಪ ಅಕ್ಕಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಎಷ್ಟು ನಾದ್ತೀವೋ, ಎಷ್ಟು ನಾದಿ ಹಿಚ್ಕಿ ಎಷ್ಟು ಮಿದ್ಕೊಂಡು ಮಾಡ್ತೀವೋ ಅಷ್ಟು ಚಕ್ಲಿ ಒಡೆಯೋಲ್ಲ. ಯಾವುದೇ ರೀತಿ ಈಗ ಚಕ್ಲಿನ ಒತ್ತಬೇಕಾದ್ರೆ ಹರ್ಕೊಂಬರಲ್ಲ, ಕಿತ್ಕೊಳ್ಳಲ್ಲ, ಈ ಥರ ಯಾವುದೇ ಪ್ರಾಬ್ಲಮ್ ಕಾಡಲ್ಲ. ಸೊ ನಾವು ಎಷ್ಟು ಮಿದುತ್ತೀವೋ ಅಷ್ಟು ನಾವು ಮಾಡೋವಂಥ ರೆಸಿಪಿಗೆ ಒಳ್ಳೆಯದು. ಅದಕ್ಕೋಸ್ಕರ ನಾನು ಆದಷ್ಟು ಪ್ರಯತ್ನ ಮಾಡಿ ಮಿದ್ದು ಟ್ರೈ ಮಾಡಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಬಟ್ ಹೇಗೆ ಬರುತ್ತೆ ನನಗೆ ಗೊತ್ತಿಲ್ಲ, ಬಟ್ ಯಾವ ರೀತಿ ಬರುತ್ತೆ ಅಂತ ನಾನೊಂದು ಸಲ ಕೇಳಿದೆ. ಇಲ್ಲಿ ಯಾರೋ ಹೇಳಿದರು ಈ ಥರ, ನಮ್ಮೂರಿನವರೇ ಈ ಥರ ಮಾಡು ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ ನೋಡೋಣ ಇದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಮಾಡಿರಲಿಲ್ಲ, ಬಟ್ ನೋಡೋಣ ಇದು ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಹಾಗೆಯೇ ನೀವೇನಾದರೂ ಚಕ್ಲಿನ ಮಾಡ್ತೀರ, ಎಲ್ಲರೂ ಚಕ್ಲಿನ ಮಾಡ್ಲಿಕ್ಕೆ ಬರದೇ ಇರೋರು ಯಾರೂ ಇಲ್ಲ, ಎಲ್ರಿಗೂ ಬರುತ್ತೆ. ಬಟ್ ಹೊಸ ರೆಸಿಪಿನ ಟ್ರೈ ಮಾಡಬೇಕು, ಹೊಸ್ದಾಗಿ ನಾವು ಟ್ರೈ ಮಾಡಬೇಕು ಅಂದರೆ ಈ ಥರ ಚಕ್ಲಿನ ಟ್ರೈ ಮಾಡಿ. ಮಕ್ಕಳಿಗೆ ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ತುಪ್ಪನ ಆ್ಯಡ್ ಮಾಡ್ತಾಯಿಲ್ಲ, ಎಣ್ಣೆಯಲ್ಲಿ ಏನು ಡೀಪ್ ಫ್ರೈ ಮಾಡ್ತೀವಿ ಅಷ್ಟೇ ಮಾತ್ರ. ನಾವು ತುಪ್ಪ ಆ್ಯಡ್ ಮಾಡ್ತಾಯಿಲ್ಲ ಅಥವಾ ಮೈದಾ ಆ್ಯಡ್ ಮಾಡ್ತಾಯಿಲ್ಲ. ಇದರಿಂದ ಮಕ್ಕಳು ಹೆಲ್ತಿಗೂ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಈಗ ಚಕ್ಲಿ ಹುರುಳು ಏನಿದೆ ನಮ್ಮ ಮನೆಯಲ್ಲಿ ಹಳೆ ಕಾಲದ ಚಕ್ಲಿ ಹುರುಳು, ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಅದು ಸ್ವಲ್ಪ ಥ್ರೆಡ್ಡು ಕೂರಿಸ್ಬೇಕಾದ್ರೆ, ಅದು ಥ್ರೆಡ್ಡಿಗೆ ಕೂರಿಸಿ ತಿರುಗಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದು. ಯಾಕಂದರೆ ಹಳೆ ಕಾಲದಲ್ವ ಥ್ರೆಡ್ ಎಲ್ಲ ಹೋಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಹೊಸದು ಏನಾದರೂ ಚಕ್ಲಿ ಹೊರಳಿದ್ರೆ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಳೆ ಕಾಲದಿದ್ದು, ಅದಕ್ಕೋಸ್ಕರ ಅದರನ್ನೇ ಬಳಸ್ತಾ ಇದ್ದೀನಿ. ಚೆನ್ನಾಗಿ ಮಿದ್ದೆ ಅದ್ರ ತುಂಬಿಕೊಂಡು ಆಮೇಲೆ ಒಂದು ತಟ್ಟೆ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಯಾವುದಾದ್ರೂ ನೀವು ಯಾವುದ್ರ ಮೇಲೆ ಹಾಕ್ಕೊಂಡ್ರೂ ಕೂಡ ಈಸಿಯಾಗಿ ಎತ್ಕೊಬೋದು. ಸೊ ನಾನಿಲ್ಲಿ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತಟ್ಟೆಗೇ ಪ್ರೆಸ್ ಮಾಡಿ ತುಂಬ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಯಾವ ರೀತಿ. ನೀನು ಎಷ್ಟೇ ಅಡಿ, 1 ಅಡಿಯಲ್ಲ 1.5 ಅಡಿ ಎತ್ತರದಲ್ಲಿಂದ ಬಿಟ್ಟರೂ ಕೂಡ ಅದು ಒಂದು ಚೂರು ಕೂಡ ಹರ್ಕೊಳ್ಳಲ್ಲ, ಒಂದು ಚೂರು ಕೂಡ ಕಟ್ಟಾಗಲ್ಲ. ನಾವು ಇಲ್ಲಿ ಒಂದು ಗಮನಿಸ್ಬೇಕು, ನಾವು ಸ್ವಲ್ಪ ದಿನ ಅಂದರೆ ಸ್ವಲ್ಪ ಜನ ಚಕ್ಲಿಯನ್ನು ಮಾಡ್ತಾರಲ್ವ, ಸ್ವಲ್ಪ ಅದರಲ್ಲಿ ನಮಗೆ ಚುಕ್ಕಿ ಚಕ್ಲಿನ ಒತ್ತಿದಾಗ ಕಾಣಿಸ್ತಾ ಇದೆಯಾ ಚುಕ್ಕಿ, ಅದು ಗಟ್ಟಿ ಇದ್ದರೆ ಚುಕ್ಕಿ ಬರುತ್ತೆ. ಏನಾದರೂ ಕಟ್ಟಾಗ್ತಾ ಇದೆ, ಅರ್ಧಕ್ಕೆ ಕಟ್ಟಾಗ್ತಾ ಇದೆ ಅಂದರೆ ಇಲ್ಲಿ ನಾವು ಅತಿ ಗಟ್ಟಿಯಾಗಿದೆ ಅಂತ ಅರ್ಥ. ಹಾಗೆಯೇ ತೆಳು ಆದರೆ ನಾವು ಬಿಡಬೇಕಾದ್ರೆ ಈ ರೌಂಡ್ ಶೇಪ್ ಬಂದಾಗ ಅದ್ರ ಮೇಲ್ಗಡೆ ಚುಕ್ಕಿ ಥರ ಬರುತ್ತಲ್ಲ, ಅದು ಬರಲ್ಲ. ಅದು ಬಂದಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಬೇಕು ಫುಲ್ ತೆಳುವಾಗಿದೆ ಅಂತ. ಆವಾಗ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಒತ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಹಾಗೆಯೇ ಈಗ ನೋಡ್ತಾ ಇದ್ದೀರಾ ಲಾಸ್ಟಲ್ಲಿ ನಾನು ಈ ಥರ ದೊಡ್ಡದಾಗಿ ಬಿಟ್ಟು ನೋಡ್ತಾ ಇದ್ದೀನಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ವ, ಸೊ ಅದಕ್ಕೆ ದೇವ್ರ ಮುಂದೆಗೆ ಈ ಥರ 5-6 ಮಾಡಿ ಅದನ್ನು ದೊಡ್ಡದಾಗಿ ದೇವ್ರ ಮುಂದೆ ಇಟ್ಟರೆ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ದೊಡ್ಡದಾಗಿ ಮಾಡಿ ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಒಂದೂ ಕೂಡ ಕಟ್ಟಾಗ್ತಾ ಇಲ್ಲ, ಹಾಗೆ ನೀಟಾಗಿ ಬರ್ತಾ ಇದೆ. ನೀವು ಎಷ್ಟೇ ದೊಡ್ಡದಾಗಿ ಬಿಟ್ಟರು ನಾವು ಎತ್ತಿ ಎಣ್ಣೆಗೆ ಬಿಡಬೇಕಾದ್ರೆ ಅದು ಕಟ್ಟಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಅಮೇಝಿಂಗ್ ಆಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಮುಂದೆ ನೀವು ರವೆ ಅಥವಾ ಮೈದಾ ಅಥವಾ ತುಪ್ಪ ಯೂಸ್ ಮಾಡಿ ಮಾಡೋದನ್ನೇ ಬಿಟ್ಬಿಡ್ತೀರಾ. ಈ ಥರ ಹೆಸರುಬೇಳೆಯಿಂದ ಆಗುವಂಥ ಈಸಿಯಾಗಿ ಮಾಡುವಂಥ ಹೆಸರುಬೇಳೆ ಚಕ್ಲಿನ ಯಾಕೆ ಮಾಡಲ್ಲ ಹೇಳಿ ಎಲ್ಲರೂ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂದರೆ ಯಾರು ಬಿಡ್ತಾರೆ ಅಲ್ವಾ. ಸೊ ನೀವು ಒಂದು ಸಲ ಟ್ರೈ ಮಾಡಿದರೆ ಸಾಕು, ನೆಕ್ಸ್ಟ್ ಟೈಮ್ ನೀವು ಚಕ್ಲಿ ಮಾಡಬೇಕು ಅಂದರೆ ನೀವು ಇದೇ ಥರ ಚಕ್ಲಿನ ಮಾಡಿ ತಿಂತೀರಾ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆಯೇ ನಾನು ಇನ್ನು ದೊಡ್ಡ ಶೇಪ್ನಲ್ಲೆಲ್ಲ ಬಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಬೇಕು. ಬಟ್ ಇವಾಗ ಸದ್ಯಕ್ಕೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದಷ್ಟೇ ಮಾಡಿದ್ದೀನಿ ದೊಡ್ಡ ಸೈಜಾಗಿ. ಮಕ್ಕಳಿಗೆ ಸ್ನ್ಯಾಕ್ಸಿಗೆಲ್ಲ ಹಾಕ್ಕೊಡ್ಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಏನನ್ನಿಸ್ತು, ಹಾಗೆ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಂದು ಮೋನೋ ಚಾನಲು ದಯವಿಟ್ಟು ಹೈಪ್ ಆಪ್ಷನ್ ಕೂಡ ಇದೆ ಪಕ್ಕದಲ್ಲಿ, ಹೈಪ್ ಮಾಡಿ ಪಾಯಿಂಟ್ಸ್ ಕೊಡಿ. ನೀವು ಮಾಡೋವಂಥ ಒಂದು ಹೈಪಿಂದ ನನಗೆ ಮುಂದೆ ವೀಡಿಯೋಸ್ನ ಹಾಕಲಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.